ಡಿಕೆಶಿ ಈ ಭಾಗದಲ್ಲಿ ಹುಟ್ಟುವುದು ಬೇಡ, ಅಭಿವೃದ್ಧಿ ಮಾಡಿ ಸಾಕು ಇದಂತ ಡಿಸಿಎಂ ಡಿಕೆಶಿಗೆ ಮಲ್ಲಿಕಾರ್ಜುನ್ ಖರ್ಗೆ ಪರೋಕ್ಷವಾಗಿ ಟಕ್ಕರನ್ನ ಕೊಟ್ಟಿದ್ದಾರೆ. ವಿವಿಧ ಅಭಿವೃದ್ಧಿ ಕಾಮಗಾರಿ ಕಾರ್ಯಕ್ರಮದಲ್ಲಿ ಖರ್ಗೆ ಮಾತನಾಡಿದ್ದಾರೆ. ಈ ಭಾಗದಲ್ಲಿ ಹುಟ್ಟಬೇಕಾಗಿತ್ತು ಅಂತ ಡಿಕೆ ಶಿವಕುಮಾರ್ ಹೇಳ್ತಾರೆ. ನೀವು ಈ ಭಾಗದಲ್ಲಿ ಹುಟ್ಟೋದು ಬೇಡ, ಅಭಿವೃದ್ಧಿ ಮಾಡಿ ಸಾಕು. ನಮ್ಮ ಕ್ಷೇತ್ರ ಸಿಂಗಾಪುರ ಆಗೋದು ಬೇಡವೇ ಬೇಡ. ಮೈಸೂರಿನಂತೆ ಆಗಲಿ ಕನಿಷ್ಠ ಪಕ್ಷ. ಸಿದ್ದರಾಮಯ್ಯ ಸರ್ಕಾರಿ ಶಾಲೆಯಲ್ಲಿ ಓದಿ 2 ಬಾರಿ ಸಿಎಂ ಆದರು. ಡಿಕೆಶಿ ಕಾನ್ವೆಂಟ್ ಹಾಗೂ ಕನ್ನಡ ಮೀಡಿಯಂನಲ್ಲಿ ಓದಿದ್ದಾರೆ. ಕಲಬುರಗಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಡಿಕೆಶಿ ಅವರಿಗೆ ಪರೋಕ್ಷವಾಗಿ ಟಾಂಗನ್ನು ಕೊಟ್ಟಿದ್ದಾರೆ. ನಮಗೆ ನೀವಿಲ್ಲಿ ಹುಟ್ಟೋದು ಬೇಡ, ನಾವು ಅಲ್ಲಿ ಹುಟ್ಟೋದು ಬೇಡ. ನಮಗೆ ಬೇಕಾಗಿದ್ದೇನೆಂದ್ರೆ ಮೈಸೂರು ಮತ್ತು ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ಹಂಗಿದೆ ಅದೇ ಮಾಡಿ. ನಮಗೆ ಬೇರೆ ಬೇಡ. ನಮಗೆ ಸಿಂಗಾಪುರ್ ಬೇಡ, ಲಂಡನ್ ಬೇಡ, ಅಮೇರಿಕಾ ಬೇಡ. ನಿಮ್ಮ ಮೈಸೂರು ಹೆಂಗಿದೆ, ನಿಮ್ಮ ಕ್ಷೇತ್ರ ಹೆಂಗಿದೆ ಅಷ್ಟು ಮಾಡಿಕೊಡ್ರಪ್ಪ ಸಾಕು. ಅದನ್ನೇ ಆಗ್ತಾ ಇಲ್ಲ ಅಂಥೇಳಿ ನಮಗೆ ನೀವು ವಿಶೇಷ ಲಕ್ಷ್ಯ ಕೊಡಬೇಕು ಅಂಥೇಳಿ ದೇಶದಾಗ ಯಾರೂ ಕೂಡ ಈ ಕಾನೂನು ಮಾಡಿಲ್ಲ. ಸೋನಿಯಾ ಗಾಂಧಿ ಅವರು ನಾನು ಒತ್ತಾಯ ಮಾಡಿ ಅವ್ರಿಗೆ ಕೇಳಿಕೊಂಡು ನಮಗೆ ಮೆಚಾರಿಟಿ ಇರಲಿಲ್ಲ. ಆದರೂ ನಾನು ಎಲ್ಲರ ಮನೆಗೆ ಹೋಗಿ ಒಪ್ಪಿಸಿ ಈ ಕಾನೂನು ತಂದಿದ್ದೇವೆ. ನಮಗೆ ನೀವಿಲ್ಲಿ ಹುಟ್ಟೋದು ಬೇಡ, ನಾವು ಅಲ್ಲಿ ಹುಟ್ಟೋದು ಬೇಡ. ನಮಗೆ ಬೇಕಾಗಿದ್ದೇನೆಂದರೆ ಮೈಸೂರು ಮತ್ತು ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ಹಂಗಿದೆ ಅದೇ ಮಾಡಿ. ನಮಗೆ ಬೇರೆ ಬೇಡ. ಡಿಕೆಶಿ ಈ ಭಾಗದಲ್ಲಿ ಹುಟ್ಟುವುದು ಬೇಡ, ಅಭಿವೃದ್ಧಿ ಮಾಡಿ ಸಾಕು ಇದಂತ ಡಿಸಿಎಂ ಡಿಕೆಶಿಗೆ ಮಲ್ಲಿಕಾರ್ಜುನ್ ಖರ್ಗೆ ಪರೋಕ್ಷವಾಗಿ ಟಕ್ಕರನ್ನ ಕೊಟ್ಟಿದ್ದಾರೆ. ವಿವಿಧ ಅಭಿವೃದ್ಧಿ ಕಾಮಗಾರಿ ಕಾರ್ಯಕ್ರಮದಲ್ಲಿ ಖರ್ಗೆ ಮಾತನಾಡಿದ್ದಾರೆ. ಈ ಭಾಗದಲ್ಲಿ ಹುಟ್ಟಬೇಕಾಗಿತ್ತು ಅಂತ ಡಿಕೆ ಶಿವಕುಮಾರ್ ಹೇಳ್ತಾರೆ. ನೀವು ಈ ಭಾಗದಲ್ಲಿ ಹುಟ್ಟೋದು ಬೇಡ, ಅಭಿವೃದ್ಧಿ ಮಾಡಿ ಸಾಕು. ನಮ್ಮ ಕ್ಷೇತ್ರ ಸಿಂಗಾಪುರ ಆಗೋದು ಬೇಡವೇ ಬೇಡ. ಮೈಸೂರಿನಂತೆ ಆಗಲಿ ಕನಿಷ್ಠ ಪಕ್ಷ. ಸಿದ್ದರಾಮಯ್ಯ ಸರ್ಕಾರಿ ಶಾಲೆಯಲ್ಲಿ ಓದಿ 2 ಬಾರಿ ಸಿಎಂ ಆದರು. ಡಿಕೆಶಿ ಕಾನ್ವೆಂಟ್ ಹಾಗೂ ಕನ್ನಡ ಮೀಡಿಯಂನಲ್ಲಿ ಓದಿದ್ದಾರೆ. ಕಲಬುರಗಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಡಿಕೆಶಿ ಅವರಿಗೆ ಪರೋಕ್ಷವಾಗಿ ಟಾಂಗನ್ನು ಕೊಟ್ಟಿದ್ದಾರೆ. ನಮಗೆ ನೀವಿಲ್ಲಿ ಹುಟ್ಟೋದು ಬೇಡ, ನಾವು ಅಲ್ಲಿ ಹುಟ್ಟೋದು ಬೇಡ. ನಮಗೆ ಬೇಕಾಗಿದ್ದೇನೆಂದ್ರೆ ಮೈಸೂರು ಮತ್ತು ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ಹಂಗಿದೆ ಅದೇ ಮಾಡಿ. ನಮಗೆ ಬೇರೆ ಬೇಡ. ನಮಗೆ ಸಿಂಗಾಪುರ್ ಬೇಡ, ಲಂಡನ್ ಬೇಡ, ಅಮೇರಿಕಾ ಬೇಡ. ನಿಮ್ಮ ಮೈಸೂರು ಹೆಂಗಿದೆ, ನಿಮ್ಮ ಕ್ಷೇತ್ರ ಹೆಂಗಿದೆ ಅಷ್ಟು ಮಾಡಿಕೊಡ್ರಪ್ಪ ಸಾಕು. ಅದನ್ನೇ ಆಗ್ತಾ ಇಲ್ಲ ಅಂಥೇಳಿ ನಮಗೆ ನೀವು ವಿಶೇಷ ಲಕ್ಷ್ಯ ಕೊಡಬೇಕು ಅಂಥೇಳಿ ದೇಶದಾಗ ಯಾರೂ ಕೂಡ ಈ ಕಾನೂನು ಮಾಡಿಲ್ಲ. ಸೋನಿಯಾ ಗಾಂಧಿ ಅವರು ನಾನು ಒತ್ತಾಯ ಮಾಡಿ ಅವ್ರಿಗೆ ಕೇಳಿಕೊಂಡು ನಮಗೆ ಮೆಚಾರಿಟಿ ಇರಲಿಲ್ಲ. ಆದರೂ ನಾನು ಎಲ್ಲರ ಮನೆಗೆ ಹೋಗಿ ಒಪ್ಪಿಸಿ ಈ ಕಾನೂನು ತಂದಿದ್ದೇವೆ. ನಮಗೆ ನೀವಿಲ್ಲಿ ಹುಟ್ಟೋದು ಬೇಡ, ನಾವು ಅಲ್ಲಿ ಹುಟ್ಟೋದು ಬೇಡ. ನಮಗೆ ಬೇಕಾಗಿದ್ದೇನೆಂದರೆ ಮೈಸೂರು ಮತ್ತು ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ಹಂಗಿದೆ ಅದೇ ಮಾಡಿ. ನಮಗೆ ಬೇರೆ ಬೇಡ. ಡಿಕೆಶಿ ಈ ಭಾಗದಲ್ಲಿ ಹುಟ್ಟುವುದು ಬೇಡ, ಅಭಿವೃದ್ಧಿ ಮಾಡಿ ಸಾಕು ಇದಂತ ಡಿಸಿಎಂ ಡಿಕೆಶಿಗೆ ಮಲ್ಲಿಕಾರ್ಜುನ್ ಖರ್ಗೆ ಪರೋಕ್ಷವಾಗಿ ಟಕ್ಕರನ್ನ ಕೊಟ್ಟಿದ್ದಾರೆ. ವಿವಿಧ ಅಭಿವೃದ್ಧಿ ಕಾಮಗಾರಿ ಕಾರ್ಯಕ್ರಮದಲ್ಲಿ ಖರ್ಗೆ ಮಾತನಾಡಿದ್ದಾರೆ. ಈ ಭಾಗದಲ್ಲಿ ಹುಟ್ಟಬೇಕಾಗಿತ್ತು ಅಂತ ಡಿಕೆ ಶಿವಕುಮಾರ್ ಹೇಳ್ತಾರೆ. ನೀವು ಈ ಭಾಗದಲ್ಲಿ ಹುಟ್ಟೋದು ಬೇಡ, ಅಭಿವೃದ್ಧಿ ಮಾಡಿ ಸಾಕು. ನಮ್ಮ ಕ್ಷೇತ್ರ ಸಿಂಗಾಪುರ ಆಗೋದು ಬೇಡವೇ ಬೇಡ. ಮೈಸೂರಿನಂತೆ ಆಗಲಿ ಕನಿಷ್ಠ ಪಕ್ಷ. ಸಿದ್ದರಾಮಯ್ಯ ಸರ್ಕಾರಿ ಶಾಲೆಯಲ್ಲಿ ಓದಿ 2 ಬಾರಿ ಸಿಎಂ ಆದರು. ಡಿಕೆಶಿ ಕಾನ್ವೆಂಟ್ ಹಾಗೂ ಕನ್ನಡ ಮೀಡಿಯಂನಲ್ಲಿ ಓದಿದ್ದಾರೆ. ಕಲಬುರಗಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಡಿಕೆಶಿ ಅವರಿಗೆ ಪರೋಕ್ಷವಾಗಿ ಟಾಂಗನ್ನು ಕೊಟ್ಟಿದ್ದಾರೆ. ನಮಗೆ ನೀವಿಲ್ಲಿ ಹುಟ್ಟೋದು ಬೇಡ, ನಾವು ಅಲ್ಲಿ ಹುಟ್ಟೋದು ಬೇಡ. ನಮಗೆ ಬೇಕಾಗಿದ್ದೇನೆಂದ್ರೆ ಮೈಸೂರು ಮತ್ತು ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ಹಂಗಿದೆ ಅದೇ ಮಾಡಿ. ನಮಗೆ ಬೇರೆ ಬೇಡ. ನಮಗೆ ಸಿಂಗಾಪುರ್ ಬೇಡ, ಲಂಡನ್ ಬೇಡ, ಅಮೇರಿಕಾ ಬೇಡ. ನಿಮ್ಮ ಮೈಸೂರು ಹೆಂಗಿದೆ, ನಿಮ್ಮ ಕ್ಷೇತ್ರ ಹೆಂಗಿದೆ ಅಷ್ಟು ಮಾಡಿಕೊಡ್ರಪ್ಪ ಸಾಕು. ಅದನ್ನೇ ಆಗ್ತಾ ಇಲ್ಲ ಅಂಥೇಳಿ ನಮಗೆ ನೀವು ವಿಶೇಷ ಲಕ್ಷ್ಯ ಕೊಡಬೇಕು ಅಂಥೇಳಿ
ದೇಶದಾಗ ಯಾರೂ ಕೂಡ ಈ ಕಾನೂನು ಮಾಡಿಲ್ಲ. ಸೋನಿಯಾ ಗಾಂಧಿ ಅವರು ನಾನು ಒತ್ತಾಯ ಮಾಡಿ ಅವ್ರಿಗೆ ಕೇಳಿಕೊಂಡು ನಮಗೆ ಮೆಚಾರಿಟಿ ಇರಲಿಲ್ಲ. ಆದರೂ ನಾನು ಎಲ್ಲರ ಮನೆಗೆ ಹೋಗಿ ಒಪ್ಪಿಸಿ ಈ ಕಾನೂನು ತಂದಿದ್ದೇವೆ. ನಮಗೆ ನೀವಿಲ್ಲಿ ಹುಟ್ಟೋದು ಬೇಡ, ನಾವು ಅಲ್ಲಿ ಹುಟ್ಟೋದು ಬೇಡ. ನಮಗೆ ಬೇಕಾಗಿದ್ದೇನೆಂದರೆ ಮೈಸೂರು ಮತ್ತು ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ಹಂಗಿದೆ ಅದೇ ಮಾಡಿ. ನಮಗೆ ಬೇರೆ ಬೇಡ. ಡಿಕೆಶಿ ಈ ಭಾಗದಲ್ಲಿ ಹುಟ್ಟುವುದು ಬೇಡ, ಅಭಿವೃದ್ಧಿ ಮಾಡಿ ಸಾಕು ಇದಂತ ಡಿಸಿಎಂ ಡಿಕೆಶಿಗೆ ಮಲ್ಲಿಕಾರ್ಜುನ್ ಖರ್ಗೆ ಪರೋಕ್ಷವಾಗಿ ಟಕ್ಕರನ್ನ ಕೊಟ್ಟಿದ್ದಾರೆ. ವಿವಿಧ ಅಭಿವೃದ್ಧಿ ಕಾಮಗಾರಿ ಕಾರ್ಯಕ್ರಮದಲ್ಲಿ ಖರ್ಗೆ ಮಾತನಾಡಿದ್ದಾರೆ. ಈ ಭಾಗದಲ್ಲಿ ಹುಟ್ಟಬೇಕಾಗಿತ್ತು ಅಂತ ಡಿಕೆ ಶಿವಕುಮಾರ್ ಹೇಳ್ತಾರೆ. ನೀವು ಈ ಭಾಗದಲ್ಲಿ ಹುಟ್ಟೋದು ಬೇಡ, ಅಭಿವೃದ್ಧಿ ಮಾಡಿ ಸಾಕು. ನಮ್ಮ ಕ್ಷೇತ್ರ ಸಿಂಗಾಪುರ ಆಗೋದು ಬೇಡವೇ ಬೇಡ. ಮೈಸೂರಿನಂತೆ ಆಗಲಿ ಕನಿಷ್ಠ ಪಕ್ಷ. ಸಿದ್ದರಾಮಯ್ಯ ಸರ್ಕಾರಿ ಶಾಲೆಯಲ್ಲಿ ಓದಿ 2 ಬಾರಿ ಸಿಎಂ ಆದರು. ಡಿಕೆಶಿ ಕಾನ್ವೆಂಟ್ ಹಾಗೂ ಕನ್ನಡ ಮೀಡಿಯಂನಲ್ಲಿ ಓದಿದ್ದಾರೆ. ಕಲಬುರಗಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಡಿಕೆಶಿ ಅವರಿಗೆ ಪರೋಕ್ಷವಾಗಿ ಟಾಂಗನ್ನು ಕೊಟ್ಟಿದ್ದಾರೆ. ನಮಗೆ ನೀವಿಲ್ಲಿ ಹುಟ್ಟೋದು ಬೇಡ, ನಾವು ಅಲ್ಲಿ ಹುಟ್ಟೋದು ಬೇಡ. ನಮಗೆ ಬೇಕಾಗಿದ್ದೇನೆಂದರೆ ಮೈಸೂರು ಮತ್ತು ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ಹಂಗಿದೆ ಅದೇ ಮಾಡಿ. ನಮಗೆ ಬೇರೆ ಬೇಡ. ನಮಗೆ ಸಿಂಗಾಪುರ್ ಬೇಡ, ಲಂಡನ್ ಬೇಡ, ಅಮೇರಿಕಾ ಬೇಡ. ನಿಮ್ಮ ಮೈಸೂರು ಹೆಂಗಿದೆ, ನಿಮ್ಮ ಕ್ಷೇತ್ರ ಹೆಂಗಿದೆ ಅಷ್ಟು ಮಾಡಿಕೊಡ್ರಪ್ಪ ಸಾಕು. ಅದನ್ನೇ ಆಗ್ತಾ ಇಲ್ಲ ಅಂಥೇಳಿ ನಮಗೆ ನೀವು ವಿಶೇಷ ಲಕ್ಷ್ಯ ಕೊಡಬೇಕು ಅಂಥೇಳಿ ದೇಶದಾಗ ಯಾರೂ ಕೂಡ ಈ ಕಾನೂನು ಮಾಡಿಲ್ಲ. ಸೋನಿಯಾ ಗಾಂಧಿ ಅವರು ನಾನು ಒತ್ತಾಯ ಮಾಡಿ ಅವ್ರಿಗೆ ಕೇಳಿಕೊಂಡು ನಮಗೆ ಮೆಚಾರಿಟಿ ಇರಲಿಲ್ಲ. ಆದರೂ ನಾನು ಎಲ್ಲರ ಮನೆಗೆ ಹೋಗಿ ಒಪ್ಪಿಸಿ ಈ ಕಾನೂನು ತಂದಿದ್ದೇವೆ. ನಮಗೆ ನೀವಿಲ್ಲಿ ಹುಟ್ಟೋದು ಬೇಡ, ನಾವು ಅಲ್ಲಿ ಹುಟ್ಟೋದು ಬೇಡ. ನಮಗೆ ಬೇಕಾಗಿದ್ದೇನೆಂದರೆ ಮೈಸೂರು ಮತ್ತು ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ಹಂಗಿದೆ ಅದೇ ಮಾಡಿ. ನಮಗೆ ಬೇರೆ ಬೇಡ. ಡಿಕೆಶಿ ಈ ಭಾಗದಲ್ಲಿ ಹುಟ್ಟುವುದು ಬೇಡ, ಅಭಿವೃದ್ಧಿ ಮಾಡಿ ಸಾಕು ಇದಂತ ಡಿಸಿಎಂ ಡಿಕೆಶಿಗೆ ಮಲ್ಲಿಕಾರ್ಜುನ್ ಖರ್ಗೆ ಪರೋಕ್ಷವಾಗಿ ಟಕ್ಕರನ್ನ ಕೊಟ್ಟಿದ್ದಾರೆ. ವಿವಿಧ ಅಭಿವೃದ್ಧಿ ಕಾಮಗಾರಿ ಕಾರ್ಯಕ್ರಮದಲ್ಲಿ ಖರ್ಗೆ ಮಾತನಾಡಿದ್ದಾರೆ. ಈ ಭಾಗದಲ್ಲಿ ಹುಟ್ಟಬೇಕಾಗಿತ್ತು ಅಂತ ಡಿಕೆ ಶಿವಕುಮಾರ್ ಹೇಳ್ತಾರೆ. ನೀವು ಈ ಭಾಗದಲ್ಲಿ ಹುಟ್ಟೋದು ಬೇಡ, ಅಭಿವೃದ್ಧಿ ಮಾಡಿ ಸಾಕು. ನಮ್ಮ ಕ್ಷೇತ್ರ ಸಿಂಗಾಪುರ ಆಗೋದು ಬೇಡವೇ ಬೇಡ. ಮೈಸೂರಿನಂತೆ ಆಗಲಿ ಕನಿಷ್ಠ ಪಕ್ಷ. ಸಿದ್ದರಾಮಯ್ಯ ಸರ್ಕಾರಿ ಶಾಲೆಯಲ್ಲಿ ಓದಿ 2 ಬಾರಿ ಸಿಎಂ ಆದರು. ಡಿಕೆಶಿ ಕಾನ್ವೆಂಟ್ ಹಾಗೂ ಕನ್ನಡ ಮೀಡಿಯಂನಲ್ಲಿ ಓದಿದ್ದಾರೆ. ಕಲಬುರಗಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಡಿಕೆಶಿ ಅವರಿಗೆ ಪರೋಕ್ಷವಾಗಿ ಟಾಂಗನ್ನು ಕೊಟ್ಟಿದ್ದಾರೆ. ನಮಗೆ ನೀವಿಲ್ಲಿ ಹುಟ್ಟೋದು ಬೇಡ, ನಾವು ಅಲ್ಲಿ ಹುಟ್ಟೋದು ಬೇಡ. ನಮಗೆ ಬೇಕಾಗಿದ್ದೇನೆಂದರೆ ಮೈಸೂರು ಮತ್ತು ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ಹಂಗಿದೆ ಅದೇ ಮಾಡಿ. ನಮಗೆ ಬೇರೆ ಬೇಡ. ನಮಗೆ ಸಿಂಗಾಪುರ್ ಬೇಡ, ಲಂಡನ್ ಬೇಡ, ಅಮೇರಿಕಾ ಬೇಡ. ನಿಮ್ಮ ಮೈಸೂರು ಹೆಂಗಿದೆ, ನಿಮ್ಮ ಕ್ಷೇತ್ರ ಹೆಂಗಿದೆ ಅಷ್ಟು ಮಾಡಿಕೊಡ್ರಪ್ಪ ಸಾಕು. ಅದನ್ನೇ ಆಗ್ತಾ ಇಲ್ಲ ಅಂಥೇಳಿ ನಮಗೆ ನೀವು ವಿಶೇಷ ಲಕ್ಷ್ಯ ಕೊಡಬೇಕು ಅಂಥೇಳಿ ದೇಶದಾಗ ಯಾರೂ ಕೂಡ ಈ ಕಾನೂನು ಮಾಡಿಲ್ಲ. ಸೋನಿಯಾ ಗಾಂಧಿ ಅವರು ನಾನು ಒತ್ತಾಯ ಮಾಡಿ ಅವ್ರಿಗೆ ಕೇಳಿಕೊಂಡು ನಮಗೆ ಮೆಚಾರಿಟಿ ಇರಲಿಲ್ಲ. ಆದರೂ ನಾನು ಎಲ್ಲರ ಮನೆಗೆ ಹೋಗಿ ಒಪ್ಪಿಸಿ ಈ ಕಾನೂನು ತಂದಿದ್ದೇವೆ. ನಮಗೆ ನೀವಿಲ್ಲಿ ಹುಟ್ಟೋದು ಬೇಡ, ನಾವು ಅಲ್ಲಿ ಹುಟ್ಟೋದು ಬೇಡ. ನಮಗೆ ಬೇಕಾಗಿದ್ದೇನೆಂದರೆ ಮೈಸೂರು ಮತ್ತು ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ಹಂಗಿದೆ ಅದೇ ಮಾಡಿ. ನಮಗೆ ಬೇರೆ ಬೇಡ. ಡಿಕೆಶಿ ಈ ಭಾಗದಲ್ಲಿ ಹುಟ್ಟುವುದು ಬೇಡ, ಅಭಿವೃದ್ಧಿ ಮಾಡಿ ಸಾಕು ಇದಂತ ಡಿಸಿಎಂ ಡಿಕೆಶಿಗೆ ಮಲ್ಲಿಕಾರ್ಜುನ್ ಖರ್ಗೆ ಪರೋಕ್ಷವಾಗಿ ಟಕ್ಕರನ್ನ ಕೊಟ್ಟಿದ್ದಾರೆ. ವಿವಿಧ ಅಭಿವೃದ್ಧಿ ಕಾಮಗಾರಿ ಕಾರ್ಯಕ್ರಮದಲ್ಲಿ ಖರ್ಗೆ ಮಾತನಾಡಿದ್ದಾರೆ. ಈ ಭಾಗದಲ್ಲಿ ಹುಟ್ಟಬೇಕಾಗಿತ್ತು ಅಂತ ಡಿಕೆ ಶಿವಕುಮಾರ್ ಹೇಳ್ತಾರೆ. ನೀವು ಈ ಭಾಗದಲ್ಲಿ ಹುಟ್ಟೋದು ಬೇಡ, ಅಭಿವೃದ್ಧಿ ಮಾಡಿ ಸಾಕು. ನಮ್ಮ ಕ್ಷೇತ್ರ ಸಿಂಗಾಪುರ ಆಗೋದು ಬೇಡವೇ ಬೇಡ. ಮೈಸೂರಿನಂತೆ ಆಗಲಿ ಕನಿಷ್ಠ ಪಕ್ಷ. ಸಿದ್ದರಾಮಯ್ಯ ಸರ್ಕಾರಿ ಶಾಲೆಯಲ್ಲಿ ಓದಿ 2 ಬಾರಿ ಸಿಎಂ ಆದರು. ಡಿಕೆಶಿ ಕಾನ್ವೆಂಟ್ ಹಾಗೂ ಕನ್ನಡ ಮೀಡಿಯಂನಲ್ಲಿ ಓದಿದ್ದಾರೆ. ಕಲಬುರಗಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಡಿಕೆಶಿ ಅವರಿಗೆ ಪರೋಕ್ಷವಾಗಿ ಟಾಂಗನ್ನು ಕೊಟ್ಟಿದ್ದಾರೆ.
ನಮಗೆ ನೀವು ಇಲ್ಲಿ ಹುಟ್ಟೋದು ಬೇಡ, ನಾವು ಅಲ್ಲಿ ಹುಟ್ಟೋದು ಬೇಡ. ನಮಗೆ ಬೇಕಾಗಿದ್ದೇನೆಂದ್ರೆ ಮೈಸೂರು ಮತ್ತು ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ಹೆಂಗಿದೆ ಅದೇ ಮಾಡಿ. ನಮಗೆ ಬೇರೆ ಬೇಡ. ನಮಗೆ ಸಿಂಗಾಪುರ್ ಬೇಡ, ಲಂಡನ್ ಬೇಡ, ಅಮೇರಿಕ ಬೇಡ. ನಿಮ್ಮ ಮೈಸೂರು ಹೆಂಗಿದೆ, ನಿಮ್ಮ ಕ್ಷೇತ್ರ ಹೆಂಗಿದೆ ಅಷ್ಟು ಮಾಡಿಕೊಡ್ರಪ್ಪ ಸಾಕು. ಅದನ್ನೇ ಆಗ್ತಾ ಇಲ್ಲ ಅಂಥೇಳಿ ನಮಗೆ ನೀವು ವಿಶೇಷ ಲಕ್ಷ್ಯ ಕೊಡಬೇಕು ಅಂಥೇಳಿ ದೇಶದಾಗ ಯಾರೂ ಕೂಡ ಈ ಕಾನೂನು ಮಾಡಿಲ್ಲ. ಸೋನಿಯಾ ಗಾಂಧಿ ಅವರು ನಾನು ಒತ್ತಾಯ ಮಾಡಿ ಅವ್ರಿಗೆ ಕೇಳಿಕೊಂಡು ನಮಗೆ ಮೆಚಾರಿಟಿ ಇರಲಿಲ್ಲ. ಆದರೂ ನಾನು ಎಲ್ಲರ ಮನೆಗೆ ಹೋಗಿ ಒಪ್ಪಿಸಿ ಈ ಕಾನೂನು ತಂದಿದ್ದೇವೆ. ನಮಗೆ ನೀವು ಇಲ್ಲಿ ಹುಟ್ಟೋದು ಬೇಡ, ನಾವು ಅಲ್ಲಿ ಹುಟ್ಟೋದು ಬೇಡ. ನಮಗೆ ಬೇಕಾಗಿದ್ದೇನೆಂದ್ರೆ ಮೈಸೂರು ಮತ್ತು ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ಹೆಂಗಿದೆ ಅದೇ ಮಾಡಿ. ನಮಗೆ ಬೇರೆ ಬೇಡ. ನಮಗೆ